ಸರಿ, ಮ್ಯಾಂಗೋ ರೈಸ್ ಅದ್ರಿ ಕಾರ್ನ್ ಪುಲಾವ್ ಅದ, ಬಿಸಿಬೇಳೆ ಭಾತು, ಅನ್ನ ಸಾಂಬಾರು, ಪುಳಿಯೋಗರೆ, ಶಾವಿಗೆ ಭಾತು, ಕರ್ಡ್ ರೈಸ್, ಆಮೇಲೆ ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಮೆಂತ ಚಪಾತಿ, ಪುದೀನ ಚಪಾತಿ, ಪ್ಲೇನ್ ಚಪಾತಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮಗೆಲ್ಲ ಸ್ವಾಗತ. ಸೊ ನಾನೀಗ ಬಂದಿರೋವಂಥದ್ದು ಜಯನಗರ್ 4th ಟಿ ಬ್ಲಾಕ್. ಜಯನಗರ್ 4th ಟಿ ಬ್ಲಾಕಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಫುಡ್ ಸ್ಟೋರ್ ಇದೆ ಒಂದು. ಸೊ ಅಲ್ಲಿಗೆ ಬಂದಿದ್ದೀನಿ. ಇಲ್ಲಿ ಏನು ಅಂತ ಹೇಳಿದ್ರೆ ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಮತ್ತು ಒಂದು 7ರಿಂದ 8 ಥರದ ರೈಸ್ ಐಟಮ್ಸ್ ಎಲ್ಲ ಸಿಗುತ್ತೆ. ಸೊ ಇಲ್ಲಿ ಮಿಕ್ಸ್ ಕೂಡ ಕೊಡ್ತಾರೆ. ಬನ್ನಿ ನೋಡೋಣ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ತಾ ಹೋಗಿ. ಸೊ ಈಗ ಬನ್ನಿ ಹೋಗೋಣ. ಅದು ಬೇಳೆ ಸ್ವೀಟ್ ಕಾರ್ನ್ ತೊಗೊಂಡ್ರೆ ಫಸ್ಟ್ ಕಳಿಸ್ಬಿಡ್ಬೇಕಾಗಿತ್ತು ಅಂದ್ರೆ ಆಕೆ ಮಾಡ್ಲಿಕ್ಕೆ ಗೊತ್ತಾಗ್ತದೆ. ಕವರ್ನ ಹಾಕೊಂಡ್ಬಿಡೋದು. ಬಂದಿತ್ತು ಸಾರು ಈ ಪುಳಿ ಬೇಕಂತ. ಹೌದಾ? ತೆಗಿಲೇದು ಗೊತ್ತಾಗಿಲ್ಲ. ತಕೊಳ್ಳಿ, ನಿಮ್ದೇನೆ. ನಿಮಗೆ ನಂದಲ್ಲ, ನಾನೇ ನನ್ನ ಫಿಲ್ಮ್ 2 ಐಟಮ್ ಸಕ್ಕರೆ ಹೆಚ್ಚು ಮತ್ತು 2 kg. ಫೋನ್ ತಾ ನೋಡೋಣ. ಮತ್ತು ಅವನಿಗೆ ಮೆಸೇಜ್ ಕಳಿಸ್ತೀನಿ. ಶ್ರೀನಿವಾಸನ್ ದಿವ್ಯಾ ಏನು ಹೇಳಿದ್ರು ಮೇಡಮ್? $330. 160. 160. ಸರ್, ಒಂದು ಮಾವಿನಕಾಯಿ ಫುಲ್ಲು, ಇನ್ನೊಂದು ಮಾವಿನಕಾಯಿ ಪುಳಿಯೋಗರೆ ಮಿಕ್ಸ್. ಮಾಮೂಲಿ ನಿನ್ನೆ $100 ಬಿಕ್ಕಿತ್ತಲ್ಲ. ಇಲ್ಲ, ಯಾರು ಫೋನ್ ಮಾಡಿರುತ್ತೆ ಈಗ ಜಸ್ಟ್ ಯಾರು ಪಿಕ್ ಮಾಡಕ್ಕೆ ಬ್ಯಾಕ್ ಮಜ್ಜಿ ಕೊಡು. ಬಜ್ಜಿ ಪಕೋಡ ಈಗ ಯಾರು ಸರ್ ಹೇಳಿ. ಇದು ಹಳ್ಳಿ ನಮಗೆ
ಸರ್ ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು ಗೊತ್ತಾಗಿಲ್ಲ ಸರ್. ನನ್ನ ಹೆಸರು ರಾಜಗೋಪಾಲ್ ಕುಲಕರ್ಣಿ ಅಂತ. ಸೊ ಯಾವಾಗ ಶುರು ಆಗಿದೆ ಸರ್ ಉತ್ತರ ಕರ್ನಾಟಕದ ಸ್ಪೆಷಾಲಿಟಿ ಫುಡ್? 2001ರಲ್ಲಿ ಶುರು ಆಗಿದ್ದು. 2001ರಲ್ಲಿ. ಸೊ ಅವಾಗಿಂದ ನೀವೇನು ಮಾಡ್ತಾ ಬರ್ತೀವಿ? ಅವಾಗಿಂದ ನಾವು ಮಾಡ್ತಾ ಇರೋದು. ನಾವು ಉತ್ತರ ಕರ್ನಾಟಕದವರು ಆಗಿದ್ರಿಂದ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಜೋಳದ ರೊಟ್ಟಿ, ಮುಖ್ಯವಾಗಿ ಜೋಳದ ರೊಟ್ಟಿ, ಚಪಾತಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಮತ್ತೆ ಮಸಾಲಾ ರೊಟ್ಟಿ ಅಂತ, ಮತ್ತೆ ಅದಕ್ಕೆ ಬೇಕಾಗಿರೋಂಥ ಬದನೆಕಾಯಿ, ಎಣ್ಣೆಕಾಯಿ, ಮೊಳಕೆ ಬಂದಿರೋ ಕಾಳು, ಸೊಪ್ಪಿನ ಪಲ್ಯ ಅಂತ ಮಾಡ್ತೀವಿ. ಮತ್ತೆ ಮಿಕ್ಸ್ ವೆಜಿಟೇಬಲ್ ಅಂತ ಇನ್ನೂ ಥರದ ಏನಪ್ಪಾ ಅಂದ್ರೆ ಡೈಲಿ ಒಂದೊಂದು ಥರ ವೆರೈಟಿಗಳು ಏನಪ್ಪಾ 4 ಅಥವಾ 5 ಥರದ ತರಕಾರಿಗಳಿರುತ್ತೆ ಅದ್ರ ಜೊತೆಗೆ. ಆಮೇಲೆ ಒಂದು 7 ರಿಂದ 8 ಥರದ್ದು ಏನಪ್ಪಾ ಅಂದ್ರೆ ರೈಸ್ಗಳು ಮಾಡ್ತೀವಿ. ಒಂದು ಪುಳಿಯೋಗರೆ, ಜೋಳದ ರೊಟ್ಟಿ ಒಂದು ಕೊಡಬೇಕು. ನೆಕ್ಸ್ಟ್ ಸರ್ಗೆ ಪ್ಲೇಟ್ ಬೇಕು. ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ರೊಟ್ಟಿ ಕೂಡ ಹಂಗೆ ತೊಳಿ ಸರ್. ಥ್ಯಾಂಕ್ಸ್ ಸರ್. 6, 5. ಇಲ್ಲ ಇದು ಕೊಡಿ, 3 ಕೊಡಿ. ಬರೀ ಕಡೆಗೆ ಅಮ್ಮ ಇದು ಹಂಗೆ ಮಜಬೂತು ರೊಟ್ಟಿ ಸಿಗೋದಾ? ಅಮ್ಮ ಇನ್ನೊಂದು ಪನ್ನ ಬೇಗ ಬದ್ನಿಕಾಯಿ ಮತ್ತೆ ಕಾಳ ಬದ್ನಿಕಾಯಿ ಹಾಕ್ತೀವಿ. ಯಾವ ಥರದ್ದು? ಪುಳಿಯೋಗರೆ ಮಾಡ್ತೀವಿ. ಮತ್ತೆ ಇವತ್ತಿನ ಪ್ರಕಾರ ಪುಳಿಯೋಗರೆ ಇದೆ, ಮಾವಿನಕಾಯಿ ರೈಸ್ ಇದೆ, ಮತ್ತೆ ಸ್ವೀಟ್ ಕಾರ್ನ್ ಪಲಾವ್ ಅಂತ ಇದೆ, ಮೊಸರನ್ನ ಇದೆ, ಶಾವಿಗೆ ಭಾತ್ ಇದೆ, ಬಿಸಿಬೇಳೆ ಭಾತ್ ಇದೆ, ಅನ್ನ ಮತ್ತೆ ಸಾಂಬಾರು ಇರುತ್ತೆ. ಈ ಮಾವಿನಕಾಯಿ ರೈಸ್ ಏನಪ್ಪಾ ಅಂದ್ರೆ ನಮ್ದೇನಂದ್ರೆ ಬಹಳ ಮುಖ್ಯವಾದದ್ದು, ಪ್ರಾಮುಖ್ಯತೆ ಕೊಟ್ಟಿದ್ದು. ಅದಕ್ಕೆ ಏನು ಕಾರಣ ಅಂದ್ರೆ ಒಂದು 5 ವರ್ಷದಿಂದ 6 ವರ್ಷದಿಂದ ಏನಪ್ಪಾ ಅಂದ್ರೆ ಎವ್ರಿ ಡೇ ಮಾಡ್ತಾ ಇದೀವಿ. ಸೀಸನ್ ಇರ್ಲಿ ಅಥವಾ ಇರದೇ ಇರ್ಲಿ, ಸೀಸನ್ ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಬೆಲೆ ಜಾಸ್ತಿ ಇದ್ರೂ ಕೂಡ ಏನಪ್ಪಾ ಅಂದ್ರೆ ಖರೀದಿ ಮಾಡಿ ಏನಪ್ಪಾ ಅಂದ್ರೆ ಅದನ್ನೇನಂದ್ರೆ ಜನಗಳಿಗೆ ಒಂದು ಒಳ್ಳೆ ಒಂದು ಆಹಾರ ಕೊಡಬೇಕು ಅಂತ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇರೋದು. ಈ ಎಲ್ಲ ಐಟಮ್ ಯಾವ ಟೈಮಲ್ಲಿ ಸಿಗುತ್ತೆ ಸರ್? ಬೆಳಗ್ಗೆ ಒಂದು 10:30ಯಿಂದ 3 ಗಂಟೆವರೆಗೂ ಸಿಗುತ್ತೆ. 10:30ಯಿಂದ 3 ಗಂಟೆವರೆಗೂ ಸಿಗುತ್ತೆ. ಓಕೆ. ಅದನ್ನ ನೀವು ಇಲ್ಲೇ ಏನಪ್ಪಾ ಅಂದ್ರೆ ನಾವು ಪೇಪರ್ ಪ್ಲೇಟಲ್ಲೇ ಸರ್ವ್ ಮಾಡ್ತೀವಿ. ಕುತ್ಕೊಳ್ಳೋಕಂತ ಜಾಗ ವ್ಯವಸ್ಥೆ ಇಲ್ಲ, ನಿಂತ್ಕೊಂಡು ಏನಪ್ಪಾ ಅಂದ್ರೆ ತಿನ್ನುವಂತ ವ್ಯವಸ್ಥೆ ಇರೋದು. ಆ ವ್ಯವಸ್ಥೆಯಲ್ಲಿ ಏನಪ್ಪಾ ಅಂದ್ರೆ ನಾವು ಮಾಡ್ಕೊಡ್ತೀವಿ. ಆಮೇಲೆ ರೊಟ್ಟಿಗಳು, ಪಲ್ಯಗಳು. ಇನ್ನು ಇದಕ್ಕೆ ಮಿಗಿಲಾಗಿದ್ದೇನಪ್ಪ ಅಂದ್ರೆ ಧಾರವಾಡದ ಪೇಡ ಅಂತ ಬರುತ್ತೆ, ಬೆಳಗಾಂದು ಕುಂದ ಅಂತ ಬರುತ್ತೆ, ಗೋಕಾಕದ ಕರದಂಟು, ಆಮೇಲೆ ಚಟ್ನಿ ಪುಡಿಗಳು, ಸುಮಾರು ತರದ ಒಂದು 10 ಥರದ ಚಟ್ನಿ ಪುಡಿಗಳು, ಸಾರಿನ ಪುಡಿ ಅಂತ ನಾವು ಮನೆಯಲ್ಲೇ ತಯಾರಿಸ್ಬಿಟ್ಟು ಏನಂದ್ರೆ ಮಾಡುವಂತ ಪದಾರ್ಥಗಳೇನಪ್ಪ ಅಂದ್ರೆ ತುಂಬಾ ಮಾಡ್ತೀವಿ. ಏನಂದ್ರೆ ಇನ್ನು ತಿಂಡಿಗಳಿದೆ ಸುಮಾರು. ಈ ಕಾಣ್ತಿರೋ ತಿಂಡಿಗಳೆಲ್ಲ ನೀವೇ ಮಾಡುವಂಥದ್ದು ಪ್ರತಿಯೊಂದು ಕೂಡ? ಸೊ ಎಲ್ಲಿಂದ ಹೊರಗಡೆಯಿಂದ ತರುವಂಥದ್ದಿಲ್ಲ? ಹೊರಗಡೆಯಿಂದ ಬ್ರ್ಯಾಂಡೆಡ್ ಮಾತ್ರ ಬರುತ್ತೆ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಒಂದು ಪುಣೆದಿಂದ ಏನಾದ್ರೆ ಭಾಕರ್ವಡಿ ಅಂತ ಬರುತ್ತೆ, ಲಕ್ಷ್ಮೀನಾರಾಯಣ ಚೂಡ ಅಂತ ಬರುತ್ತೆ. ಆ ತರ ಏನಪ್ಪಾ ಅಂದ್ರೆ ಅದು ಬ್ರಾಟ್ ಔಟ್ ಐಟಮ್ ಹೊರಗಡೆಯಿಂದ ಬರುತ್ತೆ. ಮಿಕ್ಕಿದ್ದೇನಪ್ಪ ಅಂದ್ರೆ ನಮ್ದು ಓನ್ ಪ್ರಿಪರೇಷನ್ 1 or 2 days ಏನಪ್ಪಾ ಅಂದ್ರೆ ಟೈಮ್ ತಗೊಂಡೇನಂದ್ರೆ ನಾವು ಮಾಡ್ಕೊಡ್ತೀವಿ. ಸರ್ ಮ್ಯಾಂಗೋ ರೈಸ್ ಅದ್ರಿ, ಕಾರ್ನ್ ಪುಲಾವ್ ಅದ, ಬಿಸಿಬೇಳೆ ಭಾತು, ಅನ್ನ ಸಾಂಬಾರು, ಪುಳಿಯೋಗರೆ, ಶಾವಿಗೆ ಭಾತು, ಕರ್ಡ್ ರೈಸ್, ಆಮೇಲೆ ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಮೆಂತ ಚಪಾತಿ, ಪುದೀನ ಚಪಾತಿ, ಆ ರೊಟ್ಟಿ ಕೊಡಕ್ಕೆ, ಆಲೂ ಪರಾಠ, ಜೋಳದ ರೊಟ್ಟಿ ಒಂದು ಪುಳಿಯೋಗರೆ, ಜೋಳದ ರೊಟ್ಟಿ ಒಂದು ಪ್ಲೇಟ್, ಇಲ್ಲೇನಾ? ಬದನೆಕಾಯಿ, ಹೇಳಿದ್ರಿ ಹೌದು. ನೆಲ್ಲಿ ತಕ್ಕೊಂಡು ಸೇರಿಸಿ ಬಿಲ್ ಮಾಡಿ, ಅದಕ್ಕೊಂದು ಸಪ್ರೇಟ್ ಹೋಗಿ ಹಾಕಿ. ಇದು ಬಿಸಿಬೇಳೆ ಬರ್ತಿರ್ತಾನೆ ನಮ್ಮಿಂದ, ನೆಲ್ಲಿ ತಪ್ಪು ಬಂದರೆ ಆಡ್ ಮಾಡಿ. ಇದ್ರ ತಗೊಂಡ 1 kg. ಇನ್ನೊಂದು ಕಾಳು ಅದನ್ನ 360 ಸೊಪ್ಪಿದೆ ಮೇಡಮ್.
ನಿಮ್ದೇನಾದ್ರು ಬ್ರಾಂಚಸ್ ಏನಾದ್ರು ಇದೆಯಾ? ಬ್ರಾಂಚಸ್ ಅಂತ ನಾನು ಮಾಡಲಿಲ್ಲ, ಒಬ್ಬರೇ ಇರೋದು. ಇದಕ್ಕೋಸ್ಕರ ನನಗೆ ಬ್ರಾಂಚ್ ಮಾಡಲಿಕ್ಕೆ ಹಾಂ ಹಾಂ. ಅನುಕೂಲ ಆಗಲಿಲ್ಲ, ಮತ್ತೆ ಇಷ್ಟ ಇರಲಿಲ್ಲ. ಓಕೆ. ಯಾಕೆ ಬ್ರಾಂಚ್ ಆದಾಗ ದೂರ ಹೋಗುತ್ತೆ, ದೂರ ಹೋದಾಗ ಏನಪ್ಪ ಅಂದರೆ ನಮ್ಮ ಮನಸ್ಸಿಗೆ ಬೇಕಾಗಿರೋ ಥರ ಪದಾರ್ಥಗಳೇನಪ್ಪ ಅಂದರೆ ರೆಡಿ ಮಾಡೋದು ಕಷ್ಟ ಆಗುತ್ತೆ ನಮ್ಮ ಅಬ್ಸೆನ್ಸ್ ಅಲ್ಲಿ ಅಂತ ಹೇಳಿ ಆ ಒಂದು ಉದ್ದೇಶದಿಂದ ಮಾಡಲಿಲ್ಲ. ಕೊಡ್ತೀವಿ 2 ಥರದ ರೈಸ್ ಮಿಕ್ಸ್ ಕೊಡ್ತೀವಿ, ಅಥವಾ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಮಿಕ್ಸ್ ಕೊಡ್ತೀವಿ. ಅದನ್ನು ಕೂಡ ಮಿಕ್ಸ್ ಕೊಟ್ಟೇನಪ್ಪ ಯಾಕಂದ್ರೆ ನಾವು ಮಾಡಿದ್ದೇ ಜನಗಳಿಗೆ ಒಂದು ಒಳ್ಳೆ ಪದಾರ್ಥ ಕೊಡಬೇಕು, ಒಂದು ಆಹಾರ ಕೊಡಬೇಕು ಅಂತ ಹೇಳಿ. ಅದಕ್ಕೆ ಇದು ನಮ್ಮ ಜೀವನದ ಉಪಯೋಗ ಜೊತೆಗೆ ಏನಪ್ಪಾ ಅಂದ್ರೆ ಇನ್ನೊಬ್ರ ಜೀವನಕ್ಕೂ ಏನಪ್ಪಾ ಅಂದ್ರೆ ಒಂದು ಒಳ್ಳೇದಾಗ್ಬೇಕಂತ, ಅವ್ರಿಗೆ ಒಳ್ಳೇದಾದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ಆ ಒಂದು ಅಭಿಪ್ರಾಯದಿಂದ ಏನಂದ್ರೆ ನಾವು ಸರ್ವ್ ಮಾಡ್ಕೊಂಡು ಬಂದಿದ್ದು ಇಷ್ಟು ವರ್ಷ. ರೊಟ್ಟಿ ಎಷ್ಟಿದೆ ಸರ್ ಪ್ರೈಸ್? ಒಂದು ರೊಟ್ಟಿ ಬೆಲೆ ಏನಪ್ಪಾ ಅಂತಂದ್ರೆ 10 ರೂಪಾಯಿ. ಎಲ್ಲಾ ರೊಟ್ಟಿಗಳು ಬೆಲೆಗಳು 10 ರೂಪಾಯಿನೇ ಇಟ್ಕೊಂಡಿದ್ದು. ಇನ್ನು ಬೆಲೆ ಜಾಸ್ತಿ ಆದ್ರೂ ಕೂಡ ನಾವೇನು ಜಾಸ್ತಿ ಮಾಡಿ 10 ರೂಪಾಯಿನೇ ಇಟ್ಕೊಂಡಿದ್ದು. ಒಂದು ಪ್ಲೇಟ್ ನೀವು ಚಪಾತಿ ಅಥವಾ ಜೋಳದ ರೊಟ್ಟಿ ತಗೊಂಡ್ರೆ 2 ಜೋಳದ ರೊಟ್ಟಿ ಅಥವಾ 2 ಚಪಾತಿ ಅಥವಾ 2 ಯಾವ್ದಾದ್ರು 2 ಥರದ ರೊಟ್ಟಿಗಳು, ಅದಕ್ಕೆ 40 ರೂಪಾಯಿ ಚಾರ್ಜ್ ಮಾಡ್ತೀವಿ. 2 ಥರದ ಪಲ್ಯಗಳಿರುತ್ತೆ, ಚಟ್ನಿ ಇರುತ್ತೆ, ಆ ಥರ ಹಾಕಿ ಏನಪ್ಪ ಅಂದ್ರೆ ಕೊಡ್ತೀವಿ. ರೈಸ್ ಏನಪ್ಪ ಅಂದ್ರೆ 30 ರೂಪಾಯಿ ಒಂದು ಪ್ಲೇಟ್ ರೈಸು. ಮತ್ತೆ ಬಜ್ಜಿ ತಗೊಂಡ್ರೆ ಎಕ್ಸ್ಟ್ರಾ ಮಾಡ್ತೀವಿ. ಮಿಕ್ಸ್ ತಗೊಂಡ್ರೆ ಸರ್? ಮಿಕ್ಸ್ ತಗೊಂಡ್ರೆ 30 ರೂಪಾಯಿ. ಮಿಕ್ಸ್ ತಗೊಂಡ್ರು 30 ರೂಪಾಯಿ. ಬಜ್ಜಿ ಕೊಟ್ಟಾಗ ಮಾತ್ರ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀರಾ? ಓಕೆ. ಸೊ ಮತ್ತೆ ಸಾಯಂಕಾಲ ಹೊತ್ತು ಏನು? ಸಾಯಂಕಾಲ ಬರೀ ಪಾರ್ಸಲ್ ಮಾತ್ರ ಇಟ್ಕೊಂಡಿರ್ತೀವಿ. ಬೆಳಗ್ಗೆ ಪಾರ್ಸಲ್ ಇರುತ್ತೆ, ಮತ್ತೆ ಇಲ್ಲೇ ಕೊಡ್ಲಿಕ್ಕೂ ಏನಪ್ಪ ಅನುಕೂಲ ಮಾಡಿದೀವಿ. ಆಮೇಲೆ ಸಾಯಂಕಾಲ ಅಂದ್ರೆ ಬರೀ ಪಾರ್ಸಲ್ ಇರುತ್ತೆ. ದೇವಸ್ಥಾನ ಓಪನ್ ಇದ್ದಿದ್ದಕ್ಕೋಸ್ಕರ ಇಂಟೀರಿಯರ್ ಇಲ್ಲೆಲ್ಲ ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್ ಏನಪ್ಪ ಅಂದ್ರೆ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಸಪೋರ್ಟು ಜನಗಳೇನಪ್ಪ ಮಾಡಿದ್ದು ನಮಗೆ. ಆ ಒಂದು ಉದ್ದೇಶದಿಂದ ಏನಪ್ಪ ಅಂದ್ರೆ ನಾವು ಸಾಯಂಕಾಲ ಇಟ್ಕೊಂಡಿಲ್ಲ. ಖಂಡಿತ. ಇದು ಅವಲಕ್ಕಿ ಮಿಕ್ಸರ್ ಅಂತ. ಇದು ಅವಲಕ್ಕಿ ಮಿಕ್ಸರ್ ಅಂತ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಏನಪ್ಪ ಅಂದ್ರೆ ತುಂಬಾ ಗರಿ ಆಗಿರೋಂಥದ್ದು. ಹೌದು. ಆಮೇಲೆ ಇದು ಬಂದು ನೋಡ್ಬೋದು. ನೋಡಿ ಎಷ್ಟು ಸರ್ ಇದು? ಅದು ಅರ್ಧ ಕೆಜಿ ಇರುತ್ತೆ, 160 ರೂಪಾಯಿ. ಅರ್ಧ ಕೆಜಿ. ಓಕೆ. ಮತ್ತೆ ಇದು ಕಡಲೆಕಾಯಿ ಬೀಜದ ಹೋಳಿಗೆ ಅಂತ. ಹೋಳಿಗೆ ಏನಪ್ಪ ಅಂದ್ರೆ ನಿಮ್ಗೆ ನಮ್ಮ ಇನ್ನು ಉತ್ತರ ಕನ್ನಡದಲ್ಲೂ ಮಾಡೋದು ಅಪರೂಪ, ಅಲ್ಲಿ ದೊಡ್ಡದಾಗಿ ಮಾಡ್ತಾರೆ. ಆದ್ರೆ ಈ ತರ ಏನಪ್ಪಾ ಇದೊಂದು ಕ್ವಾಲಿಟಿ, ಇದೊಂದು ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿ ಇದೆ. ಬೆಂಗಳೂರಲ್ಲಿ ತರ ಹೋಳಿಗೆ ಸಿಗೋದು ಸ್ವಲ್ಪ ಕಷ್ಟದೇನೆ. ಇದೆಷ್ಟು ಸರ್? ಇದು ಒಂದು ಪ್ಯಾಕೆಟ್ ಅಲ್ಲಿ 5 ಇರುತ್ತೆ, 80 ರೂಪಾಯಿ. ಓಕೆ. ಕಾಯಿ ಒಬ್ಬಟ್ಟು ಅಂತ. ಕಾಯಿ ಒಬ್ಬಟ್ಟು, ತೆಂಗಿನಕಾಯಿ ಒಬ್ಬಟ್ಟು 5 ಇರುತ್ತೆ, 100 ರೂಪಾಯಿ. ಓಕೆ. ಕುಂದ ಅಂತ. ಇದು ಧಾರವಾಡದ ಪೇಡ ಅಂತ. ಓಕೆ. ಇದು ಇದೇನಂದ್ರೆ ಬ್ರಾಟ್ ಔಟ್ ಐಟಮ್. ಇದು ಗೋಕಾಕದ ಕರದಂಟು ಅಂತ. ಕರದಂಟು. ಇದು ಅಲ್ಲಿಂದಾನೆ ಬರುತ್ತೆ. ಓಕೆ. ಸೊ ಈ ಕಡೆ ಏನೇನು ಮಾಡಿ? ಈ ಕಡೆ ಏನಪ್ಪಾ ಅಂದ್ರೆ ಎಲ್ಲ ಸ್ನಾಕ್ಸ್ ಗಳಿದೆ. ಓಕೆ. ಇದೆಲ್ಲ ಮಿಕ್ಸರ್ ಅದೆಲ್ಲ ಏನಪ್ಪಾ ಅಂದ್ರೆ ಪ್ರಿಪೇರ್ ಮಾಡೋದು. ಅದೆಲ್ಲ ಉತ್ತರ ಕರ್ನಾಟಕದ ಸ್ಪೆಷಾಲಿಟಿ. ಉತ್ತರ ಕರ್ನಾಟಕ ತರನೇ ಇರೋದು. ಓಕೆ. ಇದು ಅಂಟಿನ ಉಂಡೆ ಅಂತ, ಒಳ್ಳೆ ಕ್ವಾಲಿಟಿಯಲ್ಲಿ ಒಳ್ಳೆ ತುಪ್ಪದಲ್ಲಿ ಮತ್ತೆ ಅಂಟನ್ನು ಕರೆದ್ಬಿಟ್ಟು ಮಾಡಿರ್ತಕ್ಕಂಥದ್ದು. ಇದು ಬೇಸನ್ ಉಂಡೆ ಅಂತ. ಓಕೆ. ಓಕೆ. ಸಾರಿನ ಪುಡಿ, ಹುಳಿ ಪುಡಿ, ಚಟ್ನಿ ಪುಡಿಗಳು. ನೀವು ಹೊರಗಡೆಗೆ ಸೇಲ್ ಮಾಡ್ತೀರಾ ಇದನ್ನ? ಅಂದ್ರೆ ಬಂದಿರೋ ಜನಕ್ಕೆ ಸೇಲ್ ಮಾಡಕ್ಕೆ. ಬಂದಿರೋ ಜನಕ್ಕೆ. ಇದು ಸಾರಿನ ಪುಡಿ, ಚಟ್ನಿ ಪುಡಿ. ಓಕೆ. ಇದೆಲ್ಲ ಎಷ್ಟು ಇರುತ್ತೆ ಸರ್ ರೇಟ್? ಇದು 1/4 ಕೆಜಿ ಇರುತ್ತೆ, 100 ರೂಪಾಯಿ. 1/4 ಕೆಜಿ 100 ರೂಪಾಯಿ. ಓಕೆ. ಇದು ಸಾರಿನ ಪುಡಿ 1/4 ಕೆಜಿ 130. ಓಕೆ. ಹುಳಿ ಪುಡಿನೂ ಅಷ್ಟೇನೆ 130 1/4 ಕೆಜಿ. ವಾಂಗಿ ಭಾತ್ ಪುಡಿನೂ 130. ಅದೆಲ್ಲ ಸಪರೇಟ್ ಆಗಿ ಸಿಗುತ್ತೆ ನಿಮಗೆ? ಸಪರೇಟ್ ಆಗಿ ಸಿಗುತ್ತೆ. ಓಕೆ. ತೊಳಿ ಮಂಡಿಗೆ ಅಂತ ಹೇಳಿ ಇದು ನಮ್ದೇ ತರಿಸ್ತೀವಿ ಹೊರಗಡೆಯಿಂದ. ಇದು ಬೆಳಗಾವಿಯಿಂದ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಕ್ವಾಲಿಟಿಗಳು. ಹಸಿಮೆಣಸಿನಕಾಯಿ ಅಂದ್ರೆ ಇದು 4 ತರದ ಮಿಕ್ಸ್ ಇರುತ್ತೆ. ಹಸಿ ಮೆಣಸು, ನಿಂಬೆ ಹಣ್ಣು, ಮಾವಿನ ಶುಂಠಿ, ಹಸಿ ಮೆಣಸಿನಕಾಯಿ 4 ಮಿಕ್ಸ್ ಇರುತ್ತೆ. ಇದು ಮಿಕ್ಸ್ ಇರುತ್ತೆ. ಇವತ್ತಿನ ಅಡಿಗೆ ಸರ್ ಏನೇನಾಗಿದೆ? ಇದು ಬದನೆಕಾಯಿ ಎಣ್ಣೆಗಾಯಿ ಅಂತ. ಇದು ದಪ್ಪ ಮೆಣಸಿನಕಾಯಿ ಕ್ಯಾಪ್ಸಿಕಮ್ ಕರಿ ಅಂತ. ಇದು ಸೊಪ್ಪಿನ ಪಲ್ಯ ಅಂತ ಹೇಳಿ, ಸೊಪ್ಪು ಮತ್ತೆ ಬೇಳೆ ಎಲ್ಲಾ ತರದ್ದು, ಪಾಲಕು, ಮೆಂತ್ಯ, ಅರಿವೆ, ಚಕ್ಕೋತ ಎಲ್ಲ ಮಿಕ್ಸ್ ಇರುತ್ತೆ. ಆ ತರ ಪಲ್ಯದಲ್ಲಿ ಮಾಡಿದ್ದು, ಬೇಳೆ ಹಾಕಿ ಮಾಡಿದ್ದು. ಇದು ಮೊಳಕೆ ಕಾಳು. ಇದೆಲ್ಲ ರೊಟ್ಟಿಗೆ ಮತ್ತೆ ಚಪಾತಿಗೆ ಸರಿಯಾದ ಎಲ್ಲದಕ್ಕೂ ಬರುತ್ತೆ. ಓಕೆ. ಈ ಚಟ್ನಿ ಏನು ಸರ್? ಲೈಕ್ ನಾನು ರಂಜಕ ಅಂತ ಹೇಳಿ ಊಟದ ಜೊತೆಗೆ ಏನಪ್ಪ ಅಂದ್ರೆ ಹಾಕಿರ್ತೀವಿ. ಇದು ನಾರ್ಮಲ್ ಆಗಿ ಯಾರು ಮಾಡೋದಿಲ್ಲ ರಂಜಕ ಅಂತ ಹೇಳಿ. ಯಾಕಂದ್ರೆ ಹಣ್ಣು ಮೆಣಸಿನಕಾಯಲ್ಲಿ ಮಾಡೋದು ಸೀಸನಲ್. ಇದು ಅಂದ್ರೆ 1 ವರ್ಷಕ್ಕಾಗಷ್ಟು ಏನಾದ್ರೆ ಮಾಡಿಕೊಂಡು ಸ್ಟೋರ್ ಮಾಡ್ಕೊಂಡು ಉಪ್ಪಿನಕಾಯಿ ತರ ತುಂಬಾ ದಿನ ಇರುತ್ತೆ. ಪುಳಿಯೋಗರೆ ರೈಸ್ ಅಂತ. ಪುಳಿಯೋಗರೆ ರೈಸ್. ಓಕೆ. ಓಕೆ. ಇದು ಸ್ವೀಟ್ ಕಾರ್ನ್ ರೈಸ್ ಅಂತ. ಸ್ವೀಟ್ ಕಾರ್ನ್ ರೈಸ್. ಓಕೆ.
ಇದು ಮಾವಿನಕಾಯಿ ರೈಸ್ ಅಂತ, ಮ್ಯಾಂಗೋ ರೈಸ್. ಮ್ಯಾಂಗೋ ರೈಸ್. ಇದೇ ನಿಮ್ಮಲ್ಲಿ ಹಾ, ಸ್ಪೆಷಲ್ ಅಂತ ಹಾಗೆ ಕೇಳ್ಬಿಟ್ಟೆ ನಾವು ರೈಸ್ ಮಾಡಿದ್ದೀವಿ. ಓಕೆ. ಬಿಸಿಬೇಳೆ ಬಾತ್. ಬಿಸಿಬೇಳೆ ಬಾತ್. ಬಿಸಿಬೇಳೆ ಬಾತ್ ರೆಗ್ಯುಲರ್ ಆಗಿ ಸಿಗುತ್ತೆ. ರೆಗ್ಯುಲರ್ ಆಗಿ ಸಿಗುತ್ತೆ. ಓಕೆ ಓಕೆ. ಸೊ ನಿಮ್ಮ ಕಿಚನ್ ಎಲ್ಲಿದೆ ಸರ್ ಇದು? ಇದೇ ಬಿಲ್ಡಿಂಗ್ ಅಲ್ಲಿ ಮೇಲೆ ಸೆಕೆಂಡ್ ಫ್ಲೋರ್ ಅಲ್ಲಿ ಕಿಚನ್ ಇರೋದು. ಓ, ಮೇಲೆ ಕಿಚನ್ ಇದೆಯಾ? ಕಿಚನ್ ಇದೆ. ಸೊ ಮೇಲೆ ಪ್ರಿಪೇರ್ ಮಾಡೋದು ಕೆಳಗಡೆ ತಗೊಂಡ್ಬರೋದು. ಕೆಳಗಡೆಯಿಂದ ತಗೊಂಡ್ಬಂದು ಮಾಡ್ತೀವಿ. ಓಕೆ. ಇನ್ನೂ ಒಂದು ಹಿಂದ್ಗಡೆ ರೋಡ್ ಅಲ್ಲಿ 2 ರೋಡ್ ಹಿಂದ್ಗಡೆನೂ ಅಲ್ಲೊಂದು ಕಿಚನ್ ಇದೆ. ಅಲ್ಲೊಂದು ಕಿಚನ್ ಇದೆ. ಅದ್ರಲ್ಲಿ ರೊಟ್ಟಿ ಚಪಾತಿ ತಿಂಡಿಗಳೆಲ್ಲ ರೆಡಿ ಆಗ್ತಾ ಇರುತ್ತೆ, ಉಂಡೆಗಳೆಲ್ಲ ರೆಡಿ ಆಗ್ತಾ ಇರುತ್ತೆ ರೆಗ್ಯುಲರ್ ಆಗಿ. ಆ ಥರ. ಸರ್ ಇದು ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಅಡ್ರೆಸ್? ಇದು ಜಯನಗರ 4th T ಬ್ಲಾಕ್, ಓಕೆ 11ನೇ ಮೇನ್ ರೋಡ್ ಅಲ್ಲಿ 35ನೇ ಕ್ರಾಸ್. ಓಕೆ. ಅಲ್ಲಿ ಪಟ್ಟಾಭಿರಾಮ ದೇವಸ್ಥಾನ ಅಂತಿದೆ, ಮತ್ತೆ ಪರಿಮಳ ಚೌಟ್ರಿ ಅಂತಿದೆ, ಓಕೆ. ರಾಘವೇಂದ್ರ ಸ್ವಾಮಿ ಮಠ ಅಂತಿದೆ, T ಬ್ಲಾಕ್ ಮಠ ಅಂತ. ಓಕೆ. ಅದ್ರ ಎದುರುಗಡೆ ಏನಪ್ಪಾ ಅಂದ್ರೆ ನಾವಿರೋದು. ಇಲ್ಲಿ ಬಂದಿದ ತಕ್ಷಣ ಇಲ್ಲಿ ಇಲ್ಲಿ ಕಾಣಿಸುತ್ತೆ ಅದು. ಕಾಣಿಸುತ್ತೆ. ಗೂಗಲ್ ಅಲ್ಲಿ ಲೊಕೇಶನ್ ಇದೆಯಲ್ಲ? ಗೂಗಲ್ ಲೊಕೇಶನ್ ಇದೆ. ಓಕೆ, ನಾನು ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀನಿ. ಉತ್ತರ ಕರ್ನಾಟಕ ಅಂತಾನೆ, ಉತ್ತರ ಕರ್ನಾಟಕ ಸ್ಪೆಷಾಲಿಟಿ ಫುಡ್ ಸ್ಟೋರ್ ಅಂತಾನೆ ಇದೆ. ಹೌದಾ? ಓಕೆ. ಕ್ಯಾಟ್ರಿಂಗು ಕೊಡ್ತೀರಾ? ಕೇಟರಿಂಗ್ ಮಾಡ್ತೀವಿ, ಅಂದ್ರೆ ಲಾರ್ಜ್ ಕ್ವಾಂಟಿಟಿ ಇಲ್ಲ, ಒಂದು 100 ಜನದವರೆಗೂ, ಸಣ್ಣ ಪುಟ್ಟ function 100 ಜನದವರೆಗೂ ನಾವೇನಂದ್ರೆ ಪ್ರೊವೈಡ್ ಮಾಡ್ತೀವಿ. ಭಾನುವಾರ ರಜಾ ಇರುತ್ತೆ. ಭಾನುವಾರ ರಜಾ ಮಾಡಿದ್ದೀವಿ. ಇವಾಗ ಒಂದು 10 ವರ್ಷದಿಂದ ರಜಾ ಮಾಡಿದ್ವಿ ಭಾನುವಾರ. ಹೌದಾ? ಇದಕ್ಕೂ ಮುಂಚೆ ರಜೆ ಇರಲಿಲ್ಲ. ಸಾಯಂಕಾಲ ಆದ್ರೆ ಟೈಮಿಂಗ್ಸ್ ಏನೇನು? ಸಾಯಂಕಾಲ ಈಗ ಬೆಳಗ್ಗೆ 10:30ಯಿಂದ 3 ಗಂಟೆ ಇರ್ತೀವಿ, ಸಾಯಂಕಾಲ 5:30ಯಿಂದ 10 ಗಂಟೆವರೆಗೂ ಇರ್ತೀವಿ. 5:30ರಿಂದ 10 ಗಂಟೆವರೆಗೂ ಪಾರ್ಸಲ್ ಮಾತ್ರ. ಪಾರ್ಸಲ್ ಮಾತ್ರ ಇರುತ್ತೆ. ಸರ್ ನಮಸ್ಕಾರ ಸರ್. ನಮಸ್ತೆ. ಯಾವಾಗಿಂದ ಬರ್ತಾ ಇದ್ದೀರಾ ಉತ್ತರ ಕರ್ನಾಟಕ ಸ್ಪೆಷಲ್ ಫುಡ್ ಸ್ಟೋರ್? ನಾನು ಆ್ಯಕ್ಚುಲಿ ಒಂದು 6 months 7 months ಇಂದ ಬರ್ತಾ ಇದ್ದೀನಿ. ಓಕೆ. ಸೊ ಇಲ್ಲಿ ತುಂಬ ಬಿಸಿಬೇಳೆ ಬಾತ್ ತುಂಬ ಚೆನ್ನಾಗಿರುತ್ತೆ. ಓಕೆ. ಮತ್ತು ಮೊಸರನ್ನ ತುಂಬ ಚೆನ್ನಾಗಿರುತ್ತೆ. ಓಕೆ. ಆ್ಯಂಡ್ ಎವ್ರಿಥಿಂಗ್ ಇಸ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿರುತ್ತೆ. ಇವತ್ತೇನು ತೊಗೊಂಡಿದ್ದೀರಾ ಸರ್? ಇವತ್ತು ನಾನು ಪಾರ್ಸಲ್ ತೊಗೊಂಡಿದ್ದೀನಿ. ಪಾರ್ಸಲ್ ತೊಗೊಂಡಿದ್ದೀರಾ? ಅವರು ಬಿಸಿಬೇಳೆ ಬಾತು, ಆಮೇಲೆ ಕಾರ್ನ್ ರೈಸ್ ಅಂತೆ, ಆಮೇಲೆ ಮ್ಯಾಂಗೋ ರೈಸ್. ಇಲ್ಲಿ ತುಂಬ ಚೆನ್ನಾಗಿರೋದು ಬಿಸಿಬೇಳೆ ಬಾತ್ ಅಂಡ್ ಮ್ಯಾಂಗೋ ರೈಸ್. ಹೌದು, ಹೇಳಿದ್ರಲ್ಲ. ಓಕೆ ಸರ್, ಇಲ್ಲಿ ಬರ್ಬೋದು ಆ್ಯಕ್ಚುಲಿ ಮಧ್ಯಾಹ್ನಕ್ಕೆ ಅಂತ ಊಟ ಅಂತ ಬರ್ಬೋದು. ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಇವಾಗ ಎಂಪ್ಲಾಯೀಸ್ ಅಂತ ಯಾರಾದ್ರೂ ಇರ್ತಾರಲ್ವ, ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ಥರ ಒಂದು ಫುಡ್ ಇಡ್ಲಿ ಇರೋದ್ರಿಂದ. ಸೊ ತುಂಬಾ ಚೆನ್ನಾಗಿದೆ, ಎಲ್ಲರೂ ಬರ್ಬೋದು ಇಲ್ಲಿ. ಅಂಡ್ ಕ್ವಾಲಿಟಿ ಆಲ್ಸೋ ತುಂಬಾ ಚೆನ್ನಾಗಿದೆ. ಓಕೆ ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಸರ್. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು ಗೊತ್ತಾಗಿದೆ? ನನ್ನ ಹೆಸರು ಉದಯ್ ಕುಮಾರ್ ಅಂತ. ಉದಯ್ ಕುಮಾರ್. ಸೊ ನೀವು ಉತ್ತರ ಕರ್ನಾಟಕದವರ? ಉತ್ತರ ಕರ್ನಾಟಕದ ಮೂಲತಃ. ನಾನು ಇಲ್ಲಿ 40 ವರ್ಷದಿಂದ ಇಲ್ಲೇ ಬೆಂಗಳೂರು ಇದ್ದೀನಿ. ಓಕೆ. ಈ ಹೋಟೆಲ್ಗೆ ಯಾವಾಗಿಂದ ಬರ್ತಾ? ಒಂದು ಸುಮಾರು 20-25 ವರ್ಷದಿಂದ ಬರ್ತಾ ಇದ್ದೀನಿ. ನಾನು ಇಲ್ಲೇ ಇದ್ದೆ ಮೊದಲು ಜಯನಗರದಲ್ಲಿ ಸುಮಾರು 20 ವರ್ಷ ಇಲ್ಲೇ ಇದ್ದೆ. ನಾನು ರೆಗ್ಯುಲರ್ ಆಗಿ ಕುಲಕರ್ಣಿ ಅವ್ರ ಹತ್ರ ಜೋಳದ ರೊಟ್ಟಿ ತೊಗೊಳಕ್ ಬರ್ತೀನಿ, ಯಾಕೆ ನಮ್ದು ಸ್ಟೇಪಲ್ ಡಯಟ್ ಅಲ್ವಾ ಜೋಳದ ರೊಟ್ಟಿ. ಅದಕ್ಕೆ ಇಲ್ಲಿ ಹೈಯೆಸ್ಟ್ ಕ್ವಾಲಿಟಿ ಜೋಳದ ರೊಟ್ಟಿ ನಾನು ನೋಡಿರೋದು 20-25 ವರ್ಷದಲ್ಲಿ. ನಾನು ಐ ಆಮ್ ವೆರಿ ಹ್ಯಾಪಿ ವಿತ್ ದಿ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್. ಬರೀ ಜೋಳದ ರೊಟ್ಟಿ ಅಷ್ಟೇ ಅಲ್ಲ, ಬಾಕಿ ಎಲ್ಲ ಪ್ರಾಡಕ್ಟ್ಸ್ ಅಷ್ಟೇ. ಇವ್ರು ನಮ್ಮ ಉತ್ತರ ಕರ್ನಾಟಕದ ಪುಡಿಗಳು ಮಾಡ್ತಾರೆ, ಉಪ್ಪಿನಕಾಯಿಗಳು, ಆಮೇಲೆ ಪಲ್ಯಗಳೆಲ್ಲ ಮಾಡ್ತಾರೆ. ಸೊ ನಾವು ಉತ್ತರ ಕರ್ನಾಟಕದ ಮೂಲತಃ ಆದ್ರಿಂದ ನಮಗೆ ಬೆಂಗಳೂರಲ್ಲಿ ಸಿಗೋದು ದುರ್ಲಭ, ಅದಕ್ಕೆ ಇಲ್ಲಿ ರೆಗ್ಯುಲರ್ ಆಗಿ ಬರ್ತಾರೆ. ಐ ಆಮ್ ವೆರಿ ಹ್ಯಾಪಿ ವಿತ್ ದ ಪ್ರಾಡಕ್ಟ್ ಅಂಡ್ ದ ಕ್ವಾಲಿಟಿ. ಪ್ರೈಸಿಂಗ್ ಆಫ್ ಕೋರ್ಸ್, ವೆರಿ ಅಟ್ರಾಕ್ಟಿವ್ ಪ್ರೈಸಿಂಗ್. ಐ ವುಡ್ ಸ್ಟ್ರಾಂಗ್ಲಿ ಅಡ್ವೈಸ್ ಯು to if you are a person who likes North Karnataka food, this is the best possible place you can get in Bangalore. Most recommended place. Most recommended place. Okay. Thank you sir. Thank you.